ಅನಿಲ್ ಕುಂಬ್ಳೆ ಸರ್, ಕನ್ನಡ ಸಿನಿಮಾ ಜೊತೆ ನಿಮ್ಮದು ಒಂದು ವಿಶೇಷವಾದಂತ ನಂಟಿದೆ. ಎಷ್ಟೋ ಬಾಂಧವ್ಯಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದೀವಿ, ಅದನ್ನ ಸಂಭ್ರಮಿಸ್ತಾ ಇದೀವಿ. ಇನ್ನೋರ್ವ ಆತ್ಮೀಯ ಒಡನಾಡಿ ಒಬ್ರಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಕನ್ನಡದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್. ಸರ್, ಅವರ ಬಗ್ಗೆ, ನಿಮ್ಮ ಒಡನಾಟದ ಬಗ್ಗೆ, ಅವರ ಜೊತೆ ಇರುವಂತಹ ಒಡನಾಟದ ಬಗ್ಗೆ ಪ್ಲೀಸ್ ಮಾತಾಡಿ ಸರ್. ಸುದೀಪ್ಗೆ ಕ್ರಿಕೆಟ್ ಅಂದ್ರೆ ತುಂಬಾ ಹುಚ್ಚು, ತುಂಬಾ ಇಷ್ಟ. ಹೌದು. ತುಂಬಾ ಇಷ್ಟ. ರೀಸೆಂಟ್ ಆಗಿ ಅವ್ರು ಹೇಳ್ತಾ ಇದ್ರು, ಫಸ್ಟ್ ಟೈಮ್ ನನ್ನ ಅವ್ರು ಭೇಟಿ ಮಾಡಿದ್ದು ಯಾವಾಗ ಅಂದ್ರೆ, ನಾನು ರಂಜಿ ಟ್ರೋಫಿ ಆಡ್ತಾ ಇದ್ದಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದಿದ್ರಂತ. ಅವರು ಕೇಳಿದ್ರಂತೆ, ಈ ತರ ಅನಿಲ್ ಕುಂಬ್ಳೆ ಅವರು ಯಾರೋ ಇದಾರೆ, ಆಡ್ತಾ ಇದಾರೆ, ಚೆನ್ನಾಗಿ ಆಡ್ತಿದ್ದಾರೆ, ಅವ್ರು ಹೇಗೆ ಆಡ್ತಾರೆ ಅಂತ ನೋಡಕ್ ಬಂದಿದ್ರಂತೆ. ಸೊ ಅಲ್ಲಿ ಪೆವಿಲಿಯನ್ ಪಕ್ಕದಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಂತಿದ್ದಂತೆ. ನಾನು ಇವ್ರು ಗೊತ್ತಿಲ್ಲ ಯಾರು ಅಂತ, ನೋಡಿರ್ಲಿಲ್ಲ. ಸೊ ನನ್ನೇ ಕೇಳಿದ್ರಂತೆ, ಯಾರು ಇಲ್ಲಿ ಅನಿಲ್ ಕುಂಬ್ಳೆ ಅಂತ. ಅದಕ್ಕೆ ನಾನು ಅವ್ರಿಗೆ ನಾನೇ ಅಂತ ಹೇಳಿದ್ನಂತೆ. ಅವಾಗ ಅವ್ರು ನನ್ನ ಭೇಟಿ ಮಾಡಿದ್ದು. ಅದಾದ್ಮೇಲೆ ಅಫ್ಕೋರ್ಸ್ ನನ್ನ ಬರ್ಡೇಗೆ ಚೇತನ ಒಂದು ವಿಡಿಯೋ ಮಾಡಿದ್ರು, ನನಗೆ ಗೊತ್ತಿಲ್ಲದೆ. ಇದೆಲ್ಲ ಹಿಂದೆ ನಡೀತಾ ಇತ್ತು. ಇವರಿಬ್ಬರೇ ಇದು ಎಲ್ಲ ಮಾಡ್ತಾ ಇದ್ರು. 50ನೇ ವರ್ಷಕ್ಕೆ ಒಂದು ವಿಡಿಯೋ ಮಾಡ್ತೀನಿ ಅಂತ. ಎಲ್ಲ ಕ್ರಿಕೆಟ್ ನಾನು ಯಾರ್ಯಾರ ಜೊತೆ ಆಡಿದ್ನೋ, ಇಂಟರ್ನ್ಯಾಷನಲ್ಲು, ಆಮೇಲೆ ಫಿಲ್ಮ್ ಫ್ರೆಟರ್ನಿಟಿಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಿಡಿಯೋ ಕಳಿಸಿದ್ರು. ಆಮೇಲೆ ಆನರಬಲ್ ಪ್ರೈಮ್ ಮಿನಿಸ್ಟರು ನನಗೊಂದು ಲೆಟರ್ ಕಳಿಸಿದ್ರು. ಎಲ್ಲ ಚೇತನನ್ ಇದು ನನಗೆ ಗೊತ್ತೇ ಇರಲಿಲ್ಲ. ನನ್ನ ಫೋನಿಂದ ಎಲ್ಲ ಕಾಂಟ್ಯಾಕ್ಟ್ಸು ಯಾವಾಗಲೂ ತೊಗೊಂಡು ಅಲ್ಲಿಂದ ಮೆಸೇಜ್ಗಳು ಮಾಡಿ, ವಿಡಿಯೋಗಳು ಮಾಡಿ, ಅದಕ್ಕೆ ಸುದೀಪ್ ಅವ್ರಿಗೆ ಕೇಳಿದ್ದಾರೆ ಒಂದು ಮೆಸೇಜು. ಸುದೀಪ್ ಅವ್ರದ್ದು ಒಂದು ಒಳ್ಳೆ ವಿಡಿಯೋ ಕಳಿಸಿದ್ರು ನನಗೆ. ತುಂಬ ಒಂಥರ ಅದು ಗೊತ್ತಾಗತ್ತೆ, ಬಾಂಧವ್ಯ, ಅವರ ಒಂದು ಪ್ರೀತಿ, ವಿಶ್ವಾಸ. ಬರೀ ಕ್ರಿಕೆಟ್ ಮೇಲೆ ಅಲ್ಲ, ಬರೀ ನನ್ನ ಮೇಲೂ ಕೂಡ. ಅವ್ರು ನನ್ನ ಕೆರಿಯರ್ ಫಾಲೋ ಮಾಡಿರೋದಲ್ಲ. ಸೊ ತುಂಬ ಸಂತೋಷ ಆಯಿತು ಅವರಿಂದ ಮೆಸೇಜ್ ಸಿಕ್ಕಿದ್ದು. ಆಮೇಲೆ ನಾ ಹೇಳಿದ್ನಲ್ಲ, ಒಂದು 3 ವಾರದ ಹಿಂದೆ ನಾವೆಲ್ಲ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಆಡಿಷನ್ನು ಆಯ್ತು ಇಲ್ಲಿಗೆ ಬರಕ್ ಮುಂಚೆ. ಸೊ ಇವಾಗ ಕೇಳಿದ್ರಿ, ಗೊತ್ತಿಲ್ಲ ಪಾಸೋ ಇಲ್ಲೋ ಅಂತ. ಗೋಲ್ಡನ್ ಬಜರ್ ಅಂತೂ ಒತ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ನನಗೆ ಅದು. ಆಡಿಷನ್ಗೆ ಜಡ್ಜಸ್ ಇದ್ರು. ಸರ್, ಈಗ ಆಡಿಷನ್ ರಿಸಲ್ಟ್ ಗೊತ್ತಾಗ್ಬೇಕಲ್ವಾ ಸರ್? ಕೇಳೋಣ, ಆ ಜಡ್ಜ್ ಹತ್ರನೇ ಕೇಳ್ಬಿಡೋಣ. ಅವ್ರ ಹತ್ರನೇ ಅವ್ರ ಹತ್ರನೇ ಕೇಳ. ಕೇಳೋಣ. ನಮಸ್ಕಾರ ಸುದೀಪ್ ಸರ್. ಹಾಯ್, ನಮಸ್ತೆ ಸರ್. ನಮಸ್ಕಾರ ಸರ್, ಅವ್ರು ಹೇಳ್ತಿದ್ರು ಮೊನ್ನೆ ನಿಮ್ಮ ಮನೇಲಿ ಒಂದು ಹಾಡಿನ ಸ್ಪರ್ಧೆ ನಡೆಯುತ್ತೆ, ಅಲ್ಲಿ ನೀವೆಲ್ಲ ಹಾಡ್ ಕೇಳಿದಿರ, ಅಲ್ಲೇ ಒಂದು ಆಡಿಷನ್ ಆಗಿ ನಂತರ ಇಲ್ಲಿಗೆ ಸೆಲೆಕ್ಟ್ ಆಗಿ ಬಂದಿರೋದಂತ. ಸೊ ಹಿ ವಾಂಟ್ಸ್ ಟು ನೋ ದ ರಿಸಲ್ಟ್ ಸರ್. ಅದ್ ಏನಾಯ್ತು ಸರ್ ಅಲ್ಲಿ, ಪ್ಲೀಸ್ ಹೇಳಿ ಸರ್. ಅನಿಲ್ ಕುಂಬ್ಳೆ ಅವ್ರ ಬಗ್ಗೆ ರಿಸಲ್ಟ್ ಕೊಡೋ ಅರ್ಹತೆ, ಯೋಗ್ಯತೆ ಎರಡೂ ನಮಗಿಲ್ಲ. ನಮಗೆ ಅವರು ಯಾವ ತರ ಕ್ರಿಕೆಟ್ ಬಗ್ಗೆ ಅಷ್ಟು ಪ್ಯಾಷನ್ ಅಂತ ಹೇಳ್ತಾರೆ. ಐ ಥಿಂಕ್ ಹೀಸ್ ಗಾಟ್ ಇಸ್ ಅಬಂಡೆನ್ಸ್ ಆಫ್ ಪ್ಯಾಷನ್ ಫಾರ್ ಸಿಂಗಿಂಗ್ ಅಂಡ್ ಎಸ್ಪೆಷಲಿ ಕನ್ನಡ ಸಾಂಗ್ಸ್, ಓಲ್ಡ್ ಕನ್ನಡ ಸಾಂಗ್ಸ್ ಎಸ್ಪೆಷಲಿ. ಸೊ ನಾರ್ಮಲ್ ಆಗಿ ಇಲ್ಲಿ ಸೇರ್ಕೊಂಡಾಗ ಯಾರಿಗಾದ್ರೂ ಸ್ವಲ್ಪ ಟೇಕ್ ಆಫ್ ಪ್ರಾಬ್ಲಮ್ ಇರುತ್ತೆ, ಗೊತ್ತಲ್ಲ ನಿಮ್ಗೆ. ಒಂದು ಹಾಡಿ ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಾಗ್ಲಿ ಅಂತ. ಹಿ ಡಸಂಟ್ ಹೆಸಿಟೇಟ್. ಅವ್ರಿಗೆ ಮೈಕ್ ಕೊಡ್ತಿದ್ದಂಗೆ ನಾನೇನು ಓಕೆ ಐ ಆಮ್ ರೆಡಿ ಅಂದ್ಬಿಟ್ಟು ಹಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿ ಆಲ್ವೇಸ್ ಹ್ಯಾವ್ ಅ ವೆರಿ ಗುಡ್ ಟೈಮ್ ವೆನ್ ಹಿ ಕಮ್ಸ್ ಹಿಯರ್. ಅಂಡ್ ಅಫ್ಕೋರ್ಸ್ ದ ಸ್ಪಾಯ್ಲ್ ಸ್ಪೋರ್ಟ್ ಇಸ್ ವಿಜಯ್ ಪ್ರಕಾಶ್. ಅವ್ರು ಹಾಡೋ ತನಕ ಎಲ್ಲ ಚೆನ್ನಾಗೇ ಕೇಳಿಸ್ತಾ ಇರುತ್ತೆ, ನಾವು ಹಾಡೋದು, ಎಲ್ಲರೂ ಹಾಡೋದು. ಸೊ ಅಲ್ಲಿ ಅವರು ಸಮ್ಟೈಮ್ಸ್ ಹಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ನಾವು ಆವಾಗಲೇ ಸ್ವಲ್ಪ ಸೈಲೆಂಟ್ ಆಗುತ್ತೆ. ಬಟ್ ದಿಸ್ ಟೈಮ್ ಐ ವಾಸ್ ಕ್ವೈಟ್ ಸರ್ಪ್ರೈಸ್ ಬಿಕಾಸ್ ವಿಜಯ್ ಪ್ರಕಾಶ್ ಅವ್ರು ಹಾಡ್ಬೇಕಾದ್ರೆ ಅವರಿಗೆ ಪೈಪೋಟಿ ಕೊಟ್ಟರು ಅನಿಲ್ ಕುಂಬ್ಳೆ ಸರ್. ಸೊ ಇಟ್ ವಾಸ್ ವೆರಿ ಗುಡ್ ಟೈಮ್. ಅಂಡ್ ಬಿಫೋರ್ ಐ ಕಂಟಿನ್ಯೂ, ಸೊ ಹಂಸಲೇಖ ಸರ್ ನಮಸ್ತೆ. ಅರ್ಜುನ್, ಹಾಯ್. ನಮಸ್ತೆ ಸರ್. ಹಂಸಲೇಖ ಅವರೇ, ನಿಮ್ಮನ್ನು ನೋಡಿ ಬಹಳ ಖುಷಿ ಆಯ್ತು. ತುಂಬಾ ಟೈಮ್ ಆಗಿದೆ ಮೀಟ್ ಮಾಡಿ ಸರ್. ಹೌ ಆರ್ ಯು ಡೂಯಿಂಗ್ ಸರ್? ತುಂಬಾ ಚೆನ್ನಾಗಿದ್ದೀನಪ್ಪ. ಇವರು ಫಸ್ಟ್ ಟೈಮ್ ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋದ್ರು, ನೆನಪಿದೆಯಲ್ವಾ? ಸ್ಪರ್ಶ ಆದ್ಮೇಲೆ ನಿಮ್ಮ ಕಾರಲ್ಲಿ ನನ್ನ ಕರ್ಕೊಂಡು ಹೋದ್ರೆ, ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಸಿಗ್ನಲ್ ಅಲ್ಲಿ ನಿಲ್ಲಿಸಿದ್ರೆ, ಅಲ್ಲಿ ಇಬ್ರು ಮಾತಾಡ್ತಾ ಇದ್ವಿ ಸಿನಿಮಾಗಳ ನಿರ್ಮಾಣದ ಬಗ್ಗೆ ಮಾತಾಡ್ತಾ. ನೀವು ಒಂದು ಸ್ಟೈಲಾಗಿ ಹೇಳಿದ್ರಿ. ಏನು ಹೇಳಿದ್ರಿ ಅಂದರೆ, ಹಂಸಲೇಖ ಸರ್, ಐ ಡೋಂಟ್ ವಾಂಟ್ ಟು ಮೇಕ್ ಫಿಲ್ಮ್ಸ್ ಬಟ್ ಐ ವಾಂಟ್ ಟು ಮೇಕ್ ಫಿಲ್ಮ್ಸ್. ಸರ್, ಅದು ನಿಮ್ಮ ಹತ್ರನೇ ಕಲ್ತಿದ್ದು ಸರ್. ಏನಂದ್ರೆ ಒಂದೇ ಲೈನಲ್ಲಿ 2 ಮೀನಿಂಗ್ ಇರೋ ತರ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ ನೀವೇನೆ ಸರ್. ನಾನು ಆಮೇಲೆ ಡೈರೆಕ್ಟ್ ಮೊದಲು ಡಬಲ್, ಆಮೇಲೆ ಸಿಂಗಲ್. ಅಲ್ಲಿಂದ ಇಲ್ಲಿವರೆಗೂ ಸಿನಿಮಾಗಳನ್ನ ಅದೇ ಗತ್ತಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಮಾತಲ್ಲೂ, ನಡವಳಿಕೆಯಲ್ಲೂ, ಎಲ್ಲದರಲ್ಲೂ ಸುದೀಪ್ ಸೋ ಡೀಪ್. ಥ್ಯಾಂಕ್ ಯು ಮಹಾಗುರುಗಳೇ. ಸರ್, ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ, ನಿಮ್ಮ ಒಡನಾಟದ ಬಗ್ಗೆ ಅನಿಲ್ ಕುಂಬ್ಳೆ ಸರ್ ಮಾತಾಡ್ತಾ ಇದ್ರು. ನೀವ್ ಹೇಳಿ, ಅನಿಲ್ ಸರ್ ಬಗ್ಗೆ ತುಂಬಾ ಇಷ್ಟ ಆಗುವಂತ ವಿಷಯ, ನಿಮ್ಮ ಒಡನಾಟದ ಬಗ್ಗೆ ಹೇಳಿ ಸರ್ ಪ್ಲೀಸ್. ನಾನು ಏನು ಹೇಳಿದ್ರು ಕಮ್ಮಿ ಅನ್ಸುತ್ತೆ ಅನು. ಆಕ್ಚುಲಿ ನಾನು ಐ ಆಮ್ ಅ ವೆರಿ ಬಿಗ್ ಫ್ಯಾನ್. ಅವ್ರೊಟ್ಟಿಗೆ ಸಿಕ್ಕದಾಗ್ಲಿ ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ. ಬಟ್ ಇಟ್ಸ್ ಅ ವೆರಿ ಫ್ಯಾನ್ ಮೂಮೆಂಟ್. ಅವರಿಗೆ ಗೊತ್ತಿದೆ ಅದು. ಇವತ್ತು ನಾವು ಏನಾಗಿದ್ದೀವಿ ಅನ್ನೋ ದೊಡ್ಡದಲ್ಲ. ಐ ಹ್ಯಾವ್ ಇವ್ರದ್ದು ಕಾಂಟ್ಯಾಕ್ಟಲ್ಲಿ ಇವತ್ತು ನನ್ನ ನಂಬರ್ ಇದೆ, ನನ್ನ ಹೆಸರಿದೆ. ದಟ್ ಇಸ್ ಮೈ ವೆರಿ ಬಿಗ್ ಅಚೀವ್ಮೆಂಟ್. ಅವ್ರು ನನಗೆ
ಪರಿಚಯ ಇದ್ದಾರೆ, ಪರಿಚಯ ಇಲ್ಲ, ಅಥವಾ ಅವರ ವಾಟ್ ಇಸ್ ಅಚೀವ್ಮೆಂಟ್ಸ್ ಆರ್ ದ ಹೋಲ್ ವರ್ಲ್ಡ್ ಬಿಯಾಂಡ್ ಆಲ್ ದಟ್. ನನಗೆ ಗೊತ್ತಿರೋ ಒಂದು ಏನಂತಂದ್ರೆ ಹಿ ಈಸ್ ಅ ವೆರಿ ಹ್ಯೂಮರಸ್ ಪರ್ಸನ್. ಅದು ಯಾರಿಗೆ ಗೊತ್ತಿಲ್ಲ, ಬಟ್ ಈಸ್ ಆಕ್ಚುಲಿ ವೆರಿ ಹ್ಯೂಮರಸ್. ವೆನ್ ಯು ಸಿಟ್ ವಿತ್ ಹಿಮ್, ಆಕ್ಚುಲಿ ವಿ ಆಲ್ ಹ್ಯಾವ್ ಎ ವೆರಿ ಗುಡ್ ಟೈಮ್. ಹಿ ಈಸ್ ಅನ್ ಎಪಿಟೋಮ್ ಆಫ್ ಹ್ಯುಮಿಲಿಟಿ, ಪ್ಯಾಷನ್, ಡೆಡಿಕೇಶನ್. ಇವತ್ತವರೆಗೂ ಅಷ್ಟೇ. ಐ ಥಿಂಕ್ ಹಿ ಇಸ್ ಗಾಟ್ ಹಿಸ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಹಿಸ್ ಲೈಫ್ ಇಸ್ ಕ್ವೈಟ್ ಸಾರ್ಟೆಡ್ ಇನ್ ಅ ವೆರಿ ಬ್ಯೂಟಿಫುಲ್ ಮ್ಯಾನರ್. ದಟ್ ಇಸ್ ವೈ ಹಿ ಇಸ್ ವಾಟ್ ಹಿ ಇಸ್. ಅನಿಲ್ ಸರ್, ಸುದೀಪ್ ಸರ್ ಈಗ ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸುದೀಪ್ ಸರ್ಗೆ? ಸರ್ ಥ್ಯಾಂಕ್ ಯು. ಇದೇ ಥರ ಕಂಟಿನ್ಯೂ ಆಗಲಿ. ನೀವು ನಿಮ್ಮ ವಿಕ್ರಾಂತ್ ರೋಣ ಸಣ್ಣದಾಗಿ ಟ್ರೈಲರ್ ಏನು ನೋಡಿದ್ನೋ ಅದು ಖಂಡಿತ ದೊಡ್ಡ ಪಿಕ್ಚರ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಆಲ್ ದ ಬೆಸ್ಟ್ ಯು ಸರ್. ಥ್ಯಾಂಕ್ ಯು. ಬಂದು ಇಲ್ಲಿ ನೀವು ನನ್ನ ಬಗ್ಗೆ ಮಾತಾಡೋದಕ್ಕೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಚೇತನ ಮೇಡಮ್ ಅವರು ಕೂಡ ಇವತ್ತು ಬಂದಿದ್ದಾರೆ ಅಂಡ್ ಅವ್ರಿಗೋಸ್ಕರ ಅನಿಲ್ ಸರ್ ಹಾಡು ಹಾಡಿದ್ರು ಸರ್. ಮಾಮರ ಎಲ್ಲೋ ಕೋಗಿಲೆ ಎಲ್ಲೋ ಅಂತ ಹಾಡು ಹಾಡಿದ್ರು. ನೀವು ಚೇತನ ಮೇಡಮ್ ಮಾತ್ರ ಹಾಡಿದ್ರೆ ಸರ್ ಇವಾಗ ಅಲ್ಲ, ನೀವು ಹಾಡಬೇಕು ಸರ್. ನೀವು ಹಾಡಿದ್ರೆ ನಾನು ಹಾಡ್ತೀನಿ. ನನಗೆ ಒಂದು ತುಂಬಾ ಇಷ್ಟವಾದ ಹಾಡಿದ್ದು. ಐ ಜಸ್ಟ್ ಕಪಲ್ ಆಫ್ ಲೈನ್ಸ್ ಐಲ್ ಸಿಂಗ್. ಓಕೆ ಸರ್, ನಮ್ಮ ಎಲ್ಲಾ ಜೂರಿ ಕಂಟೆಸ್ಟೆಂಟ್ಸ್ so sweet. Thank you. Thank you all so much. This is so sweet, all of you. Thank you so much. ಥ್ಯಾಂಕ್ ಯು ಸರ್. Thank you. ಸರ್, ಒನ್ ಲಾಸ್ಟ್ ಕ್ವೆಶನ್ ಸರ್. ಯಾವತ್ತಾದ್ರೂ ಅಂದ್ರೆ ನೀವು ಆಸ್ ಎ ಟೆಕ್ನಿಷಿಯನ್, ಆಸ್ ಎ ಡೈರೆಕ್ಟರ್, ಆಸ್ ಅ ಮೇಕರ್, ಯಾವತ್ತಾದ್ರೂ ಒಂದ್ಸಲಿ ಅನಿಲ್ ಕುಂಬ್ಳೆ ಸರ್ ಕೈಯಲ್ಲಿ ಯಾವ್ದಾದ್ರು ಒಂದ್ ಪಾತ್ರ ಮಾಡಿಸ್ಬೇಕು, ಒಂದ್ಸಲಿ ಆಕ್ಷನ್ ಕಟ್ ಹೇಳ್ಬೇಕು ಅವ್ರಿಗೆ ಅಂತ ಅನ್ಸ್ತಾ ಸರ್ ನಿಮ್ಗೆ? ಇಲ್ಲ, ಅವ್ರು ಬೌಲಿಂಗ್ ಮಾಡಬೇಕು, ನಾನು ವಿಕೆಟ್ ಕೀಪಿಂಗ್ ಮಾಡಬೇಕು ಅಂತ ಭಾಳ ಆಸೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ನಾನು ಎಂತೆಂಥವ್ರಿಗೂ ಕೀಪಿಂಗ್ ಮಾಡಿದ್ದೀನಿ. ಅದರಲ್ಲಿರುವಂಥ ಒಂದು ಮಜಾ ಇದೆಯಲ್ಲ, ಐ ವಾಂಟ್ ಟು ಸಿ ಹಿಮ್ ಫ್ರಮ್ ದಟ್. ಬ್ಯಾಟಿಂಗ್ ಆಡೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ಆಗದೆ ಇರೋ ಕೆಲಸ. ಇಲ್ಲ ಸರ್, ಐ ವಾಂಟ್ ಟು ಕೀಪ್ ವೆನ್ ಈಸ್ ಬೌಲಿಂಗ್. ಐ ವಾಂಟ್ ಟು ಕೀಪ್ ದಟ್. ಐ ವಾಂಟ್ ಟು ವಾಚ್ ಹಿಮ್ ಫ್ರಮ್ ದಟ್ ಕ್ಲೋಸ್. ಅಷ್ಟು ನೋಡಬೇಕು ಅನ್ನೋದು ಆಸೆ. ಖಂಡಿತ ಸರ್, ಖಂಡಿತ. ಸೂಪರ್ ಸರ್. ಸಂಕ್ರಾಂತಿ ಹಬ್ಬಕ್ಕೆ ಸುದೀಪ್ ಸಂಕ್ರಾಂತಿ ಅಂತ ವಿಶೇಷ ಕಾರ್ಯಕ್ರಮ ನಿಮ್ಮನ್ನ ಸಂಭ್ರಮಿಸೋ ಒಂದು ಆಸೆ ನಮ್ಮೆಲ್ರಿಗೂ ಇದೆ ಸರ್. ಎಲ್ಲರ ಪರವಾಗಿ ನಿಮ್ಗೆ ಆ ಒಂದು ಇನ್ವಿಟೇಷನ್ ಈ ಮೂಲಕ ತಲುಪಿಸ್ತಾ ಇದ್ದೀವಿ ಸರ್. ನೀವು ಹೂ ಅಂತ ಹೇಳ್ಬಿಟ್ರೆ ಎಪಿಸೋಡ್ ಡಿಸೈನ್ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. Whenever there is an invitation with love, I'm always there. So sweet. Sarigama papa sa sa papa, sarigama papa.